ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದು ಆಕ್ಟಿಂಗ್ ಅಲ್ಲ ನಿತ್ಯ, ನಿಜ. ಓಂ ಧ್ರುವಂ ತೇ ರಾಜ ವರ್ಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಮಹೋತ್ತಮೋಸ್ತु ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶಾಂತಾಕಾರಂ ಜಗತ್ಪನಾಥಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಸುಧಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಜ್ಞಾನಗಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. Yes. 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 Camera working. ಆ ಬೆಡ್ರೂಮ್ ಪೂರ್ತಿ ಪ್ರತಿ ಮೂಲೆ ಪ್ರತಿ ಅಂಗುಲ ಕಾಣುತ್ತೆ. ಸೊಳ್ಳೆ ಹಾರಿದ್ರು ಸರಿ, ಈ ಕ್ಯಾಮೆರಾ ಕಣ್ಣಿಗೆ ಸಿಕ್ಕದೆ ತಪ್ಪಿಸ್ಕೊಳ್ಳಲ್ಲ. ಇನ್ನು ಆ ಗಂಗಾಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಮನೇಲಿ 2 ನೈಟ್ಸ್ ಹೇಗ್ ನಡೆದ್ರು, 3rd ನೈಟ್ ಮಾತ್ರ ಈ ಮನೇಲಿ ನನ್ 3ನೇ ಕಣ್ಣಿನ ಮುಂದೆ ನಡೆಯುತ್ತೆ. ನಿತ್ಯ, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡ್ತೀಯಾ? ಜೈ ಏನ್ ಮಾಡ್ತಿದ್ದಾನೆ? ಜೈ ಏನ್ ಹುಡುಕ್ತಿದ್ದಾನೆ? ಆದ್ರೆ ಇವನಿಗೇನಾದ್ರೂ ಡೌಟ್ ಬಂದಿದ್ಯಾ? ಇವಾಗ ನೋಡಿದ್ರಿ, ಜೈ ಜೈ ಅಂತ ನಿನ್ ಹೆಸರೇ ಹೇಳ್ತಿರ್ತಾಳೆ. ಏನೇ ಆದ್ರೂ ನಿತ್ಯ ಈ ಮನೆಯವಳಲ್ಲ, ಆ ಮನೆಯವಳೆ ಜೈ. ಹೌದಂಟಿ, ನಾನ್ ಕೂಡ ಅದನ್ನ ಅಬ್ಸರ್ವ್ ಮಾಡಿದೀನಿ. ಮದುವೆಗೂ ಮೊದಲು ನಿತ್ಯ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ನನಗೆ ಗೊತ್ತಿಲ್ಲ, ಆದ್ರೀಗ ಪ್ರತಿ ಕ್ಷಣ ನೋಡ್ತಿದ್ದೀನಲ್ಲ. ಮದುವೆಗೆ ಮೊದಲುಗಿಂತ ಮದುವೆ ಆದ್ಮೇಲೆ ಅವಳು ನನಗೆ ಸರಿಯಾಗಿ ಅರ್ಥ ಆಗಿದ್ದು.
ಮೊದ್ಲಿಗಿಂತ ಈಗ ಲವ್ ಡಬಲ್ ಆಗಿದೆ. ಎಷ್ಟು ಲವ್ ಮಾಡ್ತಾಳ ಆಂಟಿ. ನಾನ್ ತುಂಬಾ ತುಂಬಾ ಅದೃಷ್ಟವಂತ. ಇಷ್ಟೊಂದು ಖುಷಿಯಾಗಿ ನಾನು ಯಾವತ್ತೂ ಇರ್ಲೇ ಇಲ್ಲ ಆಂಟಿ. ಈ ಕ್ರೆಡಿಟ್ ಎಲ್ಲ ಸೇರ್ಬೇಕಿರೋದು ನಿತ್ಯನ್ಗೆನೆ. ಥ್ಯಾಂಕ್ ಯು ಸೋ ಮಚ್ ನಿತ್ಯ. ಈ 2 days ಅಷ್ಟು ಸಂತೋಷ ಕೊಟ್ಟೇನು? ಜೈ ನಿನ್ನ ಅಷ್ಟು ಹೋಗ್ಲತ್ತಿದ್ದಾನೆ. ನಿಮ್ಗೆ ಸರ್ ಸಂತೋಷ ಕಾಣಿಸ್ತಿದ್ಯಾ ಹೊರತು ನನ್ನ ಕಾಣಿಸ್ತಿಲ್ವಾ ಮೇಡಮ್? ನಿನಗೇನೆ ನೋವು? ಸುಖ ಪಡೋದು ಕೂಡ ಒಂದ್ ಕಷ್ಟನಾ? ಮನ್ಸಿಗೆ ಹಿಡ್ಸ್ತಿರೋ ಕೆಲ್ಸ ಯಾವ್ದಾದ್ರೂ ಕಷ್ಟನೇ ಮೇಡಮ್. ಇಷ್ಟಪಟ್ಟು ಕಣ್ಣಿಗೆ ಒತ್ಕೊಳ್ಳೋ ಆರತಿ ಬಿಸಿ ಕೈ ಸುಡಲ್ಲ. ಆದ್ರೆ ಇಷ್ಟ ಇಲ್ದೆ ಮೈ ಮೇಲೆ ಬೀಳೋ ಚಿಕ್ಕ ಬೆಂಕಿ ಕಿಡಿ ಕೂಡ ನೋವಾಗುತ್ತೆ. ಏಯ್, ಈ ಕಷ್ಟ ಇದೊಂದು ರಾತ್ರಿ ತಡ್ಕೋ. ನಾಳೆಯಿಂದ ನಿನ್ ಮನೇಲಿ ನೀನು ಸುಖವಾಗಿರ್ತೀಯ. ಆ ಆಸೆಗೆ ಇದೆಲ್ಲ ಮಾಡಿದ್ದು ಮೇಡಮ್. ಆದ್ರೆ ನೀವು ಏನ್ ಅಂದ್ಕೊಂಡು ನನ್ಗೆ ಜೈ ಸರ್ ಜೊತೆ ತಾಳಿ ಕಟ್ಸಿದ್ರೋ? ಈ 3 ರಾತ್ರಿ ಯಾಕೆ ಮಾಡಿಸ್ತಿದ್ದೀರೋ ನನಗೀಗ್ಲೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿನಗದು ಅರ್ಥ ಆಗೋದ್ರಲ್ಲಿ ನೀನು ಇಲ್ಲಿರಲ್ಲ, ಎಲ್ಲೋ ಇರ್ತೀಯ. ಏನ್ ಮೇಡಮ್? ಅದೇ ಗಂಗಾ, ನಾಳೆ ನೀನು ನಿನ್ನಮ್ಮ ಅಪ್ಪನ ಜೊತೆ ಹೊರಡ್ತೀಯಲ್ಲ, ಇನ್ನಿಲ್ಲಿರಲ್ಲ, ನಿಮ್ಮೂರಲ್ಲಿರ್ತೀಯ ಅಂತ ನಿತ್ಯ ಹೇಳ್ತಿದ್ದಾಳೆ. ಆ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀನಿ ಮೇಡಮ್. ನಾವು ಕೂಡ ನೀನ್ ಯಾವಾಗ ಹೋಗ್ತೀಯಾ, ನಿನ್ನ ಎಷ್ಟು ಬೇಗ ಕಳ್ಸೋದು ಅಂತ ವೇಟ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಿದ್ದಾರೆ ಇವರಿಬ್ರು? ಇಬ್ರು ಮಧ್ಯ ಏನೋ ನಡೀತಿದೆ. ಏನಿರತ್ತೆ? Nitya, what are you doing? Nothing, Mom. Nitya, stop. ಆ ರೂಮಲ್ಲಿ CC ಕ್ಯಾಮೆರಾ ಹಾಕಿದ್ಯಾ? ಇಟ್ಟಿದ್ದೀನಿ ಮಾಮ್. ಅದೇ ಲೈವ್ ನೋಡ್ತಿರೋದು. ನೋಡು, ನಾನ್ ಭಯ ಪಟ್ಟಾಗೆ ಆಯ್ತು. ಜೈ ಕ್ಯಾಮ್ರಾ ನೋಡ್ಬಿಟ್ಟ.
ನಿತ್ಯ ಹಸುವಾಗ್ತಿದೆ, ನಾನು ಫ್ರೆಶ್ ಆಗಿ ಬರ್ತೀನಿ, ಡಿನ್ನರ್ ಮಾಡೋಣ. ಥ್ಯಾಂಕ್ ಗಾಡ್ ಜೈ ನೋಡ್ಲಿಲ್ಲ. ಆದ್ರೆ ನಮ್ಗೆ ಇಷ್ಟೊಂದು ಟೆನ್ಷನ್ ಬೇಕಾ ನಿತ್ಯ? ನನಗ್ ಬೇಕು ಮಾಮ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಇದು ರಿಸ್ಕ್. ಆ ಶಾಪನ್ ನನಗಿನ್ನೂ ರಿಸ್ಕು. ನೀನ್ ಹೇಳಿದ್ ಕೇಳೋದೇ ಇಲ್ವಾ? ಮಾಮ್, ಇದು ನನ್ ಲೈಫ್. ಇವತ್ತಿವಳು ಮಿಸ್ ಮಾಡಿದ್ರೆ ನಾಳೆ ಇರಲ್ಲ ಅಂತ ನೀನೇ ಹೇಳಿದ್ದು. ಅದಕ್ಕೆ ರಿಸ್ಕ್ ತಗೊಂಡಿದ್ದು. ನಿನ್ನಿಷ್ಟ ನಿತ್ಯ. ಇಲ್ಲಿವರೆಗೂ ಎಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದೀನಿ. ಈ ಲಾಸ್ಟ್ ಮಿನಿಟ್ ಅಲ್ಲಿ ನೀನು ಟೆನ್ಷನ್ ಮಾಡ್ಕೊಂಡು ನನ್ಗೂ ಹೆದರ್ಸ್ತಿದ್ಯಾ. ಜೈಗೇನಾದ್ರೂ ಗೊತ್ತಾದ್ರೆ ಎಲ್ಲ ತಲೆ ಕೆಳಗಾಗೋಗುತ್ತೆ. ಯೋಚನೆ ಮಾಡು. ಡೋಂಟ್ ವರಿ ಮಾಮ್. ಆ ರೂಮ್ ಅಲ್ಲಿ ಜೈ ಇಲ್ಲಿವರೆಗೂ ಮಾಡಿರೋ ಆಕ್ಟಿವಿಟೀಸ್ ವಿಜುವಲ್ಸ್ ಮಾತ್ರ. ನಮ್ ಮೇಲೆ ಡೌಟ್ ಬಂದಲ್ಲ. ಹೋಗಿ ಅವರಿಗೆ ಬಡ್ಸು. ನೀನ್ ಡಿನ್ನರ್ ಮಾಡಲ್ವಾ? ಟುಮಾರೋ ಮಾರ್ನಿಂಗ್ ಒಂದೇ ಸಲ ಜೈ ಜೊತೆ ಕೂತು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ. ಲೈವ್ ಬರ್ತಿಲ್ವಲ್ಲ, ಏನಾಯ್ತು? ಓ ಮೈ ಗಾಡ್, ವಾಟ್ಸ್ ಹ್ಯಾಪನಿಂಗ್? ಏನು ಕ್ಯಾಮ್ರಾ ವರ್ಕ್ ಆಗ್ತಿಲ್ವಾ? ಇಲ್ಲ, ಈ ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ವಾ? ಶಿಟ್, ಈಗ ಆ ರೂಮಲ್ಲಿ ಏನಾಗ್ತಿದ್ಯೋ ಹೇಗೆ ಕಂಡಿಡೀಲಿ? ನೀವ್ ಬನ್ನಿ, ಮಲ್ಕೊಳ್ಳಿ. ಏಯ್, ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡೋ ಅಗತ್ಯ ಇಲ್ಲ. ನಿಮ್ ಮಾಮ್ ಮೈಕ್ ಇಟ್ರು, ಇನ್ನೇನೇ ಇಟ್ರು, ಅದು ಕೆಲಸ ಮಾಡ್ದಿದ್ದ ಹಾಗೆ ಜಾಮಾರ್ ಇಟ್ಟಿದೀನಿ. ಈ ರೂಮಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. ನಿಜನಾ? ಬೇಕಾದ್ರೆ ನಿನ್ ಫೋನಿಂದ ನನಗೆ ಕಾಲ್ ಮಾಡು, ನಿನಗೆ ಗೊತ್ತಾಗುತ್ತೆ. ಕಾಲ್ ಹೋಗ್ತಾ ಇಲ್ಲ. ಹೇಳಿದ್ನಲ್ಲ, ಜಾಮರ್ ವರ್ಕ್ ಆಗ್ತಿದೆ ಅಂತ. ಇಲ್ಲಿ ತನಕ ಚೆನ್ನಾಗಿ ವರ್ಕ್ ಆಗ್ತಿತ್ತಲ್ಲ, ಈಗೇನಾಯ್ತು? ಆ ರೂಮ್ ಅಲ್ಲಿ ಏನಾಗ್ತಾ ಇದೆ? ಸೊ ನಾವೀಗ ಯಾರಿಗೂ ಭಯ ಪಡದೆ ಬೇರೆ ಬೇರೆ ಮಲ್ಕೊಳ್ಳೋಣ. ಈ 3ನೇ ರಾತ್ರಿ ಪೂರ್ತಿ ಆದ್ರೆ ನಾಳೆಯಿಂದ ಏನೋ ಬದಲಾಗುತ್ತೆ ಅಂತ ನೀನು ನಿಮ್ ಮಾಮ್ ಹೇಳಿದ್ರಲ್ಲ, ಆ ಚೇಂಜಸ್ ಏನಾಗುತ್ತೋ ಅಂತ ಕನ್ಸ್ ಕಾಣ್ತಾ ಕೆಳಗ್ ಮಲ್ಕೋತೀನಿ. ಏನ್ರಿ, ಈ ರಾತ್ರಿ ಆದ್ರೂ ಬೆಡ್ ಮೇಲೆ ಮಲ್ಕೊಳ್ಳಿ. ಬೇಡಮ್ಮ, ಅಭ್ಯಾಸ ಆಗಿದೆ, ಅಲ್ಲೇ ಹಾಯಾಗಿದೆ. ಇಷ್ಟು ದಿನ ನಿಮಗ್ ಕಷ್ಟ ಕೊಡೋದಕ್ಕೆ ಕ್ಷಮಿಸಿ. ನಾಳೆಯಿಂದ ಕಷ್ಟ ಕೊಡೋ ಈ ನಿತ್ಯ ಇರಲ್ಲ. ನಿಮ್ಗೆ ಸಂತೋಷ ಕೊಡೋ ನಿತ್ಯ ಮಾತ್ರ ಇರ್ತಾಳೆ. ನೀವ್ ಕೇಳಿದ್ದೆಲ್ಲ ಕೊಡ್ತಾಳೆ. ನಿಮ್ ಪ್ರೀತಿ ನಿಮ್ಗೆ ಮತ್ತೆ ಸಿಗುತ್ತೆ. ನಿತ್ಯ ಜೊತೆ ಆನಂದವಾಗಿರ್ತೀರ. ನೀನೇನಾದ್ರೂ ವ್ರತ ಗೀತ ಮಾಡ್ತಿದ್ಯಾ? ಅಲ್ದಿದ್ರೆ ಈ 3 ದಿನ ಟೈಮ್ ಏನು? ನನಗಂತೂ ಏನು ಅರ್ಥ ಆಗ್ತಿಲ್ಲ. ಹೇಳು. ನನ್ಗೆ ಅರ್ಥ ಆದ್ರಲ್ವಾ ನಿಮಗ್ ಹೇಳೋದು. ಏನು? ಜೀವನದಲ್ಲಿ ಕೆಲವು ಯಾವತ್ತೂ ಅರ್ಥ ಆಗಲ್ಲ. ಉತ್ತರ ಸಿಗ್ದಿರೋ ಪ್ರಶ್ನೆ ಕೆಲವಿರುತ್ತೆ. ಅದ್ರ ಹಿಂದೆ ಬೀಳೋದು ಮರುಭೂಮಿಯಲ್ಲಿ ನೀರು ಹುಡ್ಕೋ ಹಾಗೆ. ಆಲೋಚನೆ ಮಾಡದೆ ನಿದ್ರೆ ಮಾಡಿ. ನೀವು ನಿದ್ರೆ ಮಾಡಿ. ಇನ್ನೆಲ್ಲಿ ನಿದ್ರೆ ಮಾಡೋದು? ಕರೆಂಟ್ ಶಾಕ್ ಕೊಟ್ಟು ನಿದ್ರೆ ಮಾಡು ಅಂತ ಹೇಳಿದ್ರೆ ಹೇಗೆ? ಸ್ನಾನ ಮಾಡಿ ಬರ್ತೀನಿ. ಮದ್ವೆ ಆದಾಗಿಂದ ಇವತ್ತಿನ ತನಕ ನಾನು ಸರ್ ಸ್ವಲ್ಪನೂ ಹತ್ರ ಆಗಿಲ್ಲ. ಈ ವಿಷಯ ಅಮ್ಮವ್ರಿಗೆ ಗೊತ್ತಾದ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು. ಸರ್ನ ಮ್ಯಾನೇಜ್ ಮಾಡೇ ಹೋಗ್ಬೇಕು. ಏನ್ರಿ?
ನಮ್ಮ ಅಮ್ಮನ್ನ ಅಪ್ಪನ ಬೇಗ ನೋಡ್ಬೇಕು ಅಂತ ನನ್ಗೂ ಆಸೆ ಆಗಿದೆ ಮೇಡಮ್. ಬೇಗ ಹೋಗುವಂತೆ ನಿನ್ನ ತಡಿಬೇಕು ಅಂತ ನನ್ಗೂ ಏನಿಲ್ಲ. ಥ್ಯಾಂಕ್ಸ್ ಮೇಡಮ್. ಇವತ್ತು ನಿನ್ ಪೇರೆಂಟ್ಸ್ ನೋಡ್ತೀಯ ಅನ್ನೋ ಆನಂದಕ್ಕೆ ನೈಟ್ ಚೆನ್ನಾಗಿ ನಿದ್ರೆ ಮಾಡಿರ್ಬೇಕು. ಹೌದು ಮೇಡಮ್, ಚೆನ್ನಾಗಿ ನಿದ್ರೆ ಬಂತು. ಅಂದ್ರೆ ಜೈಗೆ ನಿನ್ಗೆ ಏನಾಗಿಲ್ಲ. ಆಯ್ತು ಮೇಡಮ್, ಆಮೇಲೆ ನಿದ್ರೆ ಮಾಡ್ದೆ. ತುಂಬಾ ಬೇಗ ನಿದ್ರೆ ಮಾಡಿರ್ಬೇಕು. ನಿತ್ಯ, ನೀನ್ ಬೇಗ ಫ್ರೆಶ್ ಅಪ್ ಆಗಿ ಜೈ ಹತ್ರ ಹೋಗು. ಸ್ನಾನ ಮಾಡಿ ಕಾಫಿ ತಗೊಂಡು ಹೋಗಿ ಮೇಡಮ್. ಸರ್ ನಿಮಗೋಸ್ಕರನೇ ಕಾಯ್ತಿದ್ದಾರೆ. ನೀವು ಹೋಗ್ತಿದ್ದ ಹಾಗೆ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಂದ್ರೆ ನಿನ್ನ ನೋಡ್ಕೊಳ್ಳಿಲ್ವಾ? ನೋಡ್ಕೊಂಡ್ರು ಮೇಡಮ್. ನಿಮ್ಮನ್ನಾದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ ಅಂದಿದ್ದು. ಹೋಲಿಕೆಯಲ್ಲಿ ನಿನ್ಗೂ ನನ್ಗೂ ವ್ಯತ್ಯಾಸ ಇಲ್ಲ. ಜೈ ದೃಷ್ಟಿಲಿ ನೀನು ನಾನು ಒಂದೇ ಅಲ್ವಾ? ಇಲ್ಲ ಮೇಡಮ್, ನನಗಿರೋ ಅದೃಷ್ಟ ನಿಮ್ ಹೋಲಿಕೆ ಇರೋದು. ಅದು ಬಿಟ್ಟು ನಿಮ್ಮ ಅದೃಷ್ಟ ನನಗ್ಯಾಕೆ? ಸರ್ ಸಲ್ಗೆ ಕೊಟ್ರು, ನಾನು ನನ್ನ ಕರ್ತವ್ಯ ಪೂರ್ತಿ ಮಾಡಿದ್ದಷ್ಟೇ. ಸರ್ಗೆ ನಿಜವಾದ ಆನಂದ ನೀವೇ ಕೊಡ್ಬೇಕು. ಅಂದ್ರೆ ನೀನು ಯಾವ ಆನಂದ ಕೊಡ್ಲಿಲ್ವಾ? ಕೊಟ್ಟೆ ಮೇಡಮ್, ಆದ್ರೆ ಅದು ಸುಳ್ಳು. ಅದರಲ್ಲಿ ಆನಂದ ಇರಲ್ಲ. ನೀವು ನಿಜ. ನಿಮ್ ಜೊತೆಗೆ ಸರ್ಗೆ ಸಂತೋಷ. ನಿತ್ಯ ಪ್ಲೀಸ್, ನೀನು ಟೈಮ್ ವೇಸ್ಟ್ ಮಾಡದೆ ಬೇಗ ಹೋಗು. ಓಕೆ ಮಾಮ್. ಸೀರೆ ಉಟ್ಕೊಂಡು ಹೋಗಿ ಮೇಡಮ್. ಏಯ್, ನನಗ್ ಗೊತ್ತು. ಈ ತಾಳಿ ಕೂಡ ತಗೊಳ್ಳಿ ಮೇಡಮ್. ಆ ದರಿದ್ರ ನನಗೆ ಯಾಕೆ? ನಿನ್ನ ಹತ್ರನೇ ಇಟ್ಕೋ. ಏನ್ ಮೇಡಮ್? ಅಂದ್ರೆ ತಾಳಿ ತೆಗೆಯೋದು ದರಿದ್ರ ಅಂತ ಹೇಳಿದ್ಲು ಗಂಗಾ. ತಾಳಿ ಇಲ್ದಿದ್ರೆ ಸರ್ಗೆ ಡೌಟ್ ಬರುತ್ತಲ್ಲ ಮೇಡಮ್. ತಾಯ್ತ ಇಲ್ದಿದ್ದಕ್ಕೇನೆ ಗಲಾಟೆ ಆಯ್ತು ಅಂದ್ರಿ. ತಾಳಿ ಇಲ್ದೇ ಇದ್ರೆ? ತಾಳಿ ಇದೆ, ನನ್ ತಾಳಿ ಇದೆ. ನಾನು ಸೆಪರೇಟ್ ಆಗಿ ಮಾಡಿಟ್ಕೊಂಡೆ. ಅಚ್ಚು ಹೀಗೆ ಇದೆ. ಏನಿದು? ಇದಕ್ಕೂ ಮೊದಲು ನಿತ್ಯ ಸ್ವಲ್ಪ ದೂರ ಇದ್ರು ಫೀಲ್ ಆಗ್ತಿತ್ತು. ಈಗ ಹತ್ರ ಬಂದು ಕೈ ಹಾಕಿದ್ರು ನನ್ಗೆ ಯಾವ ಫೀಲಿಂಗ್ಸ್ ಬರ್ತಿಲ್ವಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಜೈ? ನೀನ್ ನಿಜವಾಗ್ಲೂ ನಿತ್ಯನಾ? ನಿಮ್ ಕ್ಯಾರೆಕ್ಟರ್, ನಿಮ್ ಬಿಹೇವಿಯರ್ ಹೀಗಿರ್ಲಿಲ್ವಲ್ಲ. ಇನ್ ಹೇಗಿರುತ್ತೆ? ಅದ್ ನಿನಗೆ ಗೊತ್ತು. ಗಂಗಾ ಇದಕ್ಕಿಂತ ಕ್ಲೋಸ್ ಆಗಿರ್ಬೋದಾ? 3 ರಾತ್ರಿ ಒಟ್ಟಿಗೆ ಇದ್ರಲ್ಲ, ತುಂಬಾ ಕ್ಲೋಸ್ ಆಗಿರ್ತಾಳೆ. ಈಗ ಓಕೆನಾ? ಈಗ ನಾನ್ ನಿತ್ಯ ಅಂತ ನಂಬ್ತೀಯಾ? ಹೇಳಿ ಸರ್. ಇಲ್ಲ ಇನ್ನು ಪ್ರೂಫ್ ಬೇಕಾ? ಈಗ ನೀನೇನ್ ಮಾಡ್ದೆ? ನಿನ್ಗೆ ಕಿಸ್ ಮಾಡ್ದೆ. ಮತ್ತೆ ನನಗೆ ಹಾಗ ಅನ್ನಿಸ್ಲಿಲ್ಲ. You want one more? ಬೇಗ ಫ್ರೆಶ್ ಆಗ್ಬಾ, ನಾವು ಮನೆಗೆ ಹೋಗ್ಬೇಕು. ನಿತ್ಯನ ಇವಳು ಒನ್ ಡೇಲಿ ಇಷ್ಟೊಂದು ಚೇಂಜ್? ಇದು ಆಕ್ಟಿಂಗ ನಿಜನಾ? ಇವಳು ಬಿಹೇವಿಯರ್ ಆರ್ಟಿಫಿಷಿಯಲ್ ಆಗಿಲ್ಲ. ಹಾಗಂತ ಅವಳು ಹತ್ರ ಬಂದ್ರೆ ನನ್ಗೆ ಯಾವ ಫೀಲಿಂಗ್ಸು ಬರ್ತಿಲ್ವಲ್ಲ. ಪ್ರಾಬ್ಲಮ್ ನಂದ ಇಲ್ಲ ಅವಳ್ದ? ಹಲೋ, ಫೋನ್ ಬರ್ತಿದೆ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಾ ಇಲ್ವಾ? ಇಲ್ಲಿ ಕೈ ಖಾಲಿ ಇಲ್ಲ. ಹಲೋ
ಯಾರು ಮಾತಾಡ್ತಿರೋದು? ಫೋನ್ ಮಾಡಿದ್ದು ನೀನು. ಮೊದ್ಲು ನೀನ್ ಯಾರು ಅಂತ ಹೇಳು. ಸೂರ್ಯವಂಶದ ಮನೆ ಸೊಸೆ. ಸೂರ್ಯವಂಶದ ಜಯಸೂರ್ಯನ ಹೆಂಡತಿ. ಸೂರ್ಯವಂಶದ ನಿತ್ಯ ಜಯಸೂರ್ಯ. ನೀನಾ ತಾಯಿ? ಏನು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಸ್ವಲ್ಪ ಹೊತ್ತಲ್ಲಿ ನಾನು ಜೈ ನಮ್ಮನೆಯಿಂದ ಹೊರಡ್ತೀವಿ. ಯಾವ ಆನೆ ಮೇಲ್ ಬರ್ತಿದ್ದೀರಮ್ಮ? ಆನೆ ಕುದುರೆ ಮೇಲ್ ಬರೋದಕ್ಕೆ ನಾವೇನಾದ್ರೂ ಕಾಡ್ ಮನುಷ್ಯರ? ಎಕ್ಸ್ಪೆನ್ಸಿವ್ ಕಾರಲ್ಲಿ ಬರ್ತೀವಿ. ಕಾರಲ್ಲಿ ಅಲ್ದೇ ಇದ್ರೆ ನೋಡ್ಕೊಂಡ್ ಬನ್ನಿ. ಯಾರ್ ಬೇಡ ಅಂದಿದ್ದು? ಅದ್ ಸರಿ, ನೀವ್ಯಾರೋ ಹೇಳಿಲ್ಲ. ಮನೆ ಕೆಲಸದವಳ? ಏನೇ ಕೊಬ್ ಜಾಸ್ತಿ ಆಯ್ತಾ? ಈ ಮನೆ ಹೆಣ್ಮಗ್ಳನ್ನೇ ಕೆಲಸದವಳು ಅಂತೀಯಾ? ಓಹೋ, ಚಂದ್ರಿಕಾನ ಮಾತಾಡೋದು? ನೀನು ವರ್ಷಲ್ಲಿ ನಂಗೆ ಆಂಟಿ ಆಗ್ಬೇಕಲ್ವಾ? ನನ್ ಕರ್ಮಕ್ ನಾನು ಆಂಟಿನೇ ಆಗ್ತೀನಿ. ಹೇಳಮ್ಮ. ಹಾಗಾದ್ರೆ ಕರೆಕ್ಟ್ ವ್ಯಕ್ತಿಗೆ ಕಾಲ್ ಮಾಡಿದ್ದೀನಿ ಅಂತಾಯ್ತು. ಸಿ ಚಿಕ್ಕಮ್ಮ, ನಾವ್ ಬಂದಾಗ ಆರತಿ, ದೃಷ್ಟಿ, ನೀರು ಅಂತ ಅದೇನೋ ಫಾರ್ಮಾಲಿಟೀಸ್ ಇರುತ್ತಲ್ಲ, ಅದೆಲ್ಲ ಏರ್ಪಾಡ್ ಮಾಡು. ಓಕೆ? ಆಂಟಿ ಅಂತಾನೆ ಕೆಲಸದವ್ರಿಗೆ ಹೇಳೋ ಹಾಗೆ ಕೆಲ್ಸ ಹೇಳ್ತೀಯಲ್ಲ? ಆ ಮನೇಲಿ ಕೆಲ್ಸ ಇಲ್ದೇ ಇರೋದು ನಿಮಗೆ ಅಲ್ವಾ? ಏನೇ ಅಂದೆ? ಎಷ್ಟೇ ಕೊಬ್ಬು ನಿನ್ಗೆ? ಓವರ್ ಆಗಿ ಎಕ್ಸೈಟ್ ಆಗ್ಬೇಡಿ. ನೀವ್ ಏನಂದ್ರು ಕೇಳೋದಕ್ಕೆ ನಾನು ಅತ್ತೆ ತರ ಸಾಫ್ಟ್ ಅಲ್ಲ. ಮತ್ತೆ ವಾಪಸ್ ಬರಲ್ವೇನೋ ಅನ್ನೋ ಹಾಗೆ ದೊಡ್ಡ ಬಿಲ್ಡಪ್ ಕೊಟ್ಟು ಇವತ್ತು ಇಲಿ ಹುಲಿ ಆದ ಹಾಗೆ ಏನೇನೋ ಬೊಗಳ್ತಿದ್ದಾಳೆ. ಅವಳು ಮಾತ್ ಕೇಳದೆ ಇದ್ರೆ ನಮ್ಮನ್ನ ಮನೆಯಿಂದ ಕಳಿಸ್ಬಿಡ್ತಾಳಂತೆ. ನಾವೇ ಅವಳನ್ನ ಹೊರಗೆ ಕಳ್ಸೋಣ ಅನ್ಕೊಂಡ್ವಲ್ಲ. ಆ ಕೆಲ್ಸ ನಮ್ ಕೈಯಲ್ಲಿ ಆಗದೆ ಇರೋದಕ್ಕೇನೆ ಅವಳು ನಮ್ಮನ್ ಹೀಗ ಆಡಿಸ್ತಿರೋದು. ನೀವೊಂದ್ ಡಬ್ಬ ಸಲಹೆ ಕೊಡೋದು, ನಾನ್ ದಡ್ಡಿ ತರ ಮಾಡೋದು. ಮಾಡಿದ್ದು ಪ್ರತಿ ಸಲಾನು ಅದು ನಮ್ ತಲೆಗೆ ಅಂಟ್ಕೊಳ್ಳೋದು. ಚೆನ್ನಾಗಿದೆ. ಅತ್ತೆ ಮೇಲಿನ ಕೋಪ ಕತ್ತೆ ಮೇಲೆ ತೋರಿಸಿದ ಹಾಗೆ ನಿತ್ಯ ಏನು ಅಂದಿದ್ದಕ್ಕೆ ನನ್ ಮೇಲೆ ರೇಗ್ತಿದ್ಯಲ್ಲ. ಯಾರನ್ನ ಏನಂದ್ರು ಏನು ಉಪಯೋಗ ಇಲ್ಲ. ಅವಳೋ ನಾನೋ ನೋಡೇ ಬಿಡ್ತೀನಿ. ನಾವೇ ಹೊರಗೋಗ್ತೀವೋ ಅವಳನ್ನೇ ಹೊರಗೆ ಹಾಕ್ತಿವೋ ಅವಳು ಬಂದ ಮೇಲೆ ಡಿಸೈಡ್ ಆಗತ್ತೆ. ಜೈಸಾರು ರೆಡಿ ಆದ್ರಾ? ಸಾಬ್ ಅಂತ ಕರಿತಿದ್ದೆ, ಸರ್ ಅಂತಿದ್ಯಾ? ಸಾಬ್ ಅಂದ್ರು ಸಾರ್ ಅಂದ್ರು ಒಂದೇ ಅಲ್ವಾ ಸಾರು? ರೆಡಿ ಆದ್ರೂ ಇಲ್ವೋ? ನಾನ್ ರೆಡಿ ಆಗೋದು ನಿನಗ್ಯಾಕೆ? ನೀವು ಮೇಡಮ್ ಮನೆಗೆ ಹೋಗ್ಬೇಕಲ್ಲ. ಮೇಡಮ್ ಯಾರು? ನಿತ್ಯ ಮೇಡಮ್ಮು. ನಿತ್ಯ ನಿನಗ್ ಮೇಡಮ್ ಯಾಕೆ? ಅವಳು ನಿನ್ ಫ್ರೆಂಡ್ ಅಲ್ವಾ? ಫ್ರೆಂಡು, ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಮತ್ತೆ ಫ್ರೆಂಡ್ನ ಯಾರಾದ್ರೂ ಮೇಡಮ್ ಅಂತಾರ? ನಾನು ಹೇಳ್ತೀನಿ ಸಾರು. ನಿತ್ಯ ಅಂತರ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲ. ಆದ್ರೂ ನಾವು ಹೋದ್ರೆ ನಿನಗೇನು? ಅಂದ್ರೆ ನೀವು ನಿಮ್ಮನೆಗೆ ಹೋದ್ರ ಅಲ್ವಾ, ನಾನು ನಮ್ಮನೆಗೆ ಹೋಗ್ಬೇಕು. ವಾಟ್? ಅಯ್ಯೋ, ಅದೇ ರಾಹುಕಾಲ ಮುಹೂರ್ತ ಬರೋದ್ರಲ್ಲಿ ಹೊರಡಿ ಅಂದಿದ್ದು. ಓಹ್, ನೀವು ಕೂಡ ಅದೆಲ್ಲ ನೋಡ್ತೀರಾ? ನಿಮಗೋಸ್ಕರ ನೋಡಿದ್ದು. ನಾನ್ ರೆಡಿ ಆಗಿದ್ದೀನಿ. ನಿಮ್ ಮೇಡಮ್ ರೆಡಿ ಆದ್ರೂ ಇಲ್ವೋ ಹೋಗಿ ನೋಡು. ಅಮ್ಮ ಅವರು ಯಾವಾಗಲೂ ರೆಡಿ, ನಿಮಗೋಸ್ಕರ ಹಾಲಲ್ಲಿ ವೇಟಿಂಗ್. ಅಮ್ಮ ಅವರ? ಅದೇ ನಿತ್ಯ ನಂದು ಫ್ರೆಂಡ್. ಕೇಳಿದ್ರ ಅಜ್ಜಿ? ನೋಡ್ದ್ಯಾ ಅಣ್ಣ? ಇದೇನಾ ನೀವು ನಮಗ್ ಕೊಡೋ ಗೌರವ? ಓಹೋ, ಡೋಂಟ್ ಮೈಂಡ್ ಚಿಕ್ಕಮ್ಮ. ಎಷ್ಟಾದ್ರೂ ನಿಮ್ ಡಾಟರ್ ಸ್ವಪ್ನ ಪ್ಲೇಸಿಗೆ ನಾನ್ ಬಂದಿದ್ದಲ್ವಾ, ಆ ನೋವು ನಿಮ್ಗೆ ಖಂಡಿತ ಇದ್ದೇ ಇರುತ್ತೆ. ಅದೇ ನೀವೇ ನನ್ಗೆ ಆರತಿ ಮಾಡಿದ್ರೆ ನಿಮ್ಗೆ ಯಾವ ನೋವು ಇಲ್ಲ ಅಂತ ನಾನು ಹ್ಯಾಪಿ ಆಗಿರ್ಬೋದು.
ನಿತ್ಯ ಹೇಳ್ತಿರೋದು ಕರೆಕ್ಟ್ ಚಂದ್ರಿಕಾ. ನೀನ್ ಆರ್ತಿ ಎತ್ತಿದ್ರೆ ಚೆನ್ನಾಗಿರುತ್ತೆ. ನನ್ ಸೊಸೆ ಬಾಯ್ ಬಿಟ್ಟು ಕೇಳಿದ್ದಕ್ಕಾದ್ರೂ ನಿಮ್ ಮಗಳು ಅನ್ಕೊಂಡ್ ಮಾಡ್ಬೋದಲ್ಲ ಅದ್ಗೆ. ನಾನ್ ಮಾಡಲ್ಲ. ಮಾಡ್ಬೇಕು, ನೀವೇ ಮಾಡ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.